ಅಲ್ಲಿ ನೋಡಿ ನಾವೆಲ್ಲಿ ಇದೀವಿ ಅಂತ, ವಿಧಾನಸೌಧ. ಗೌರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ. ಸೊ ವಿಯನ್, ಖುಷಿ ಆಗ್ತಾ ಇದೆ ನೋಡಕ್ಕೆ? ಚೆನ್ನಾಗಿದ್ಯಾ? ವಾವ್. ವಿಧಾನಸೌಧಕ್ಕೆ ಹೋಗೋದಾ? ಹಾ ಸರಿ. ಅಲ್ಲಿ ಕ್ಯಾಂಟೀನ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತೆ, ಹೋಗಿ ದೋಸೆ ತಿನ್ಕೊಂಡು ಹೋಗ್ಬೋದು. ಬೇಡ, ಮದ್ದೂರು ಇಡ್ಲಿ ಅಲ್ಲಿಗೆ ಹೋಗುವ. ಓಕೆ, ನಾವು ಹೋಗ್ತಾ ಇದ್ದೀವಿ ಕೊಡಗಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಮುಂದೆ ತೋರಿಸ್ಬೋದು ಕೋಕ್, ಅವ್ರು ಸ್ವಲ್ಪ ನಮ್ಮ ಬೆಂಗಳೂರನ್ನ ನೋಡಲಿ ಅರ್ಲಿ ಮಾರ್ನಿಂಗ್ ಹೇಗಿರುತ್ತೆ ಅಂತ. ಲೈಕ್ ವಿಧಾನಸೌಧದ ಮುಂದೆ ನಾವು ಆ್ಯಕ್ಚುಲಿ ಈಗ ನಮ್ಮದು ಒಂದು ಈವೆಂಟ್ಸ್ ಎಲ್ಲ ಮುಗಿಸ್ಕೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಕೂರ್ಗ್. ಬಟ್ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ನಮ್ದು ಕೂರ್ಗ್ ಕಾರ್ನಿವಲ್ ಅಂತ ಆಗ್ತಾ ಇತ್ತು. ಕೂರ್ಗ್ ಕಾರ್ನಿವಲ್ ಆಗ್ಬೇಕಾದ್ರೆ ನಮ್ದು ಒಂದು ಅವಾರ್ಡ್ಗೆ ನಾಮಿನೇಟ್ ಆಗಿತ್ತು, ಪೀಪಲ್ಸ್ ಚಾಯ್ಸ್ ಅಂತ ಹೇಳ್ಬಿಟ್ಟು, ಇನ್ಫ್ಲುಯೆನ್ಸರ್ ಅವಾರ್ಡ್. ಬಟ್ ನಾನು ಕೆಲವು ವಿಡಿಯೋ ಮಾಡಿದ್ದೆ, ಮಧ್ಯದಲ್ಲಿ ಕೆಲವು ಇದರಲ್ಲಿ ಹೇಳಿದ್ದೆ ಕಾರ್ನಿವಲಿಗೆ ಬನ್ನಿ, ಅಟೆಂಡ್ ಮಾಡಿ, ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದೆ. ಬಟ್ ನನಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಐ ಹ್ಯಾಡ್ ಆಲ್ರೆಡಿ ಕಮಿಟೆಡ್ ಮಚ್ ಬಿಫೋರ್ ಟು ದ ಈವೆಂಟ್ ಇನ್ ಬ್ಯಾಂಗ್ಳೂರ್. ಸೊ ಇವಾಗ ಕೊಡಗಲ್ಲಿ ಈವೆಂಟ್ ಆಗ್ತಾ ಇದೆ, ಪೀಪಲ್ ಚಾಯ್ಸ್ ಅವಾರ್ಡ್ ಅಂತೆ. ನನಗೆ ಏನೋ ಒಂದು ಥಾಟ್ ಪ್ರೊಸೆಸ್ಸು. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ನಾನು ಇನಿಷಿಯಲಿ ನನ್ನ ಇನ್ಫ್ಲುಯೆನ್ಸಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ತುಂಬ ಬೇಗ ಫಾಲೋವರ್ಸ್ ಬಂದರು, ತುಂಬ ಸಪೋರ್ಟ್ ಸಿಕ್ತು, ತುಂಬ ಜನರು ಎಂಜಾಯ್ ಮಾಡಿದ್ರು. ಅಲ್ಲಿಂದ ಕೆಲವು ವಿಷಯಗಳು, ಫಾರ್ ಎಕ್ಸಾಂಪಲ್ COVID-19 ಅಂತ ಇತ್ತು ಕೊಡಗಿನಲ್ಲಿ. ಆವಾಗ ನಮಗೆ ಸ್ವಲ್ಪ ಕೊಡಗಲ್ಲಿ ಅಂತ ಹೇಳೋದಕ್ಕಿಂತ ಓವರ್ ಆಲ್, ಪ್ಲಸ್ ಕೂರ್ಗ್ ಫ್ಲಡ್, ಈ ಥರ ಸಿಚುವೇಶನ್ ಬಂದಾಗ ನನ್ನ ಲೈಫಲ್ಲಿ ಕೆಲವು ನನ್ನ ಹ್ಯಾಬಿಟ್ಸಿಂದ, ನನ್ನ ಒಂದು ಕೇರ್ಲೆಸ್ ಇಂದ ನಾನು ಸಫರ್ ಆಗುವಾಗ ಐ ವಾಸ್ ಫೀಲಿಂಗ್ ವೆರಿ ಅಲೋನ್. ಏನಕ್ಕೆ ನಾನು ಸಫರ್ ಆಗ್ತಾ ಇದ್ದೀನಿ ಈ ಥರ, ವಾಟ್ ಡಿಡ್ ಐ ಡೂ ರಾಂಗ್ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಒನ್ ಆಫ್ ದ ಫುಡ್ ಇನ್ಫ್ಲುಯೆನ್ಸರು ಬಂದಿದ್ರು ನಮ್ಮ ಕೌಂಟಿಗೆ. ಈ ಕೇಮ್ ಫ್ರಮ್ ದ ನಾರ್ತ್. ಬಂದಾಗ ಹೀಗೆ ಡಿಸ್ಕಷನ್ ಮಾಡಬೇಕಾದ್ರೆ ಈಸ್ ಅ ಪ್ಯೂರ್ ವೆಜಿಟೇರಿಯನು. ಆಗ ಈ ಶೇರ್ಡ್ ಒನ್ ಎಕ್ಸ್ಪೀರಿಯನ್ಸು. ಈ ಅವರು ತುಂಬ ವರ್ಷದಿಂದ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು, ಈಗಲೂ ಮಾಡ್ತಾ ಇದ್ದಾರೆ. ಸೊ ಅವರು ಈ ವಾಸ್ ಫುಡ್ ಇನ್ಫ್ಲುಯೆನ್ಸರ್ ಅಂತ ಹೇಳಿದ್ರೆ ಎಲ್ಲ ಥರದ ಫುಡ್ಡು, ಸಾಸು, ಅದು ಇದು ಬೇಡದಿರೋದೆಲ್ಲ ಜಂಕ್ ಎಲ್ಲ ಟೇಸ್ಟ್ ಮಾಡಿ ಮಾಡಿ ಅವ್ರದ್ದು ಒಂದು ಟೈಮ್ ಬಂದಿತ್ತು, ಅವ್ರದ್ದು ಗಾಲ್ ಬ್ಲಾಡರೇ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ದಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಹಿಸ್ ಲೈಫ್. ತುಂಬ ಲಕ್ಷಗಟ್ಟಲೆ ಖರ್ಚು ಮಾಡಿ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ರು. ಸೊ ನನಗೆ ಏನಾಯ್ತು ಅಂತ ಹೇಳಿದ್ರೆ, ಈ ವ್ಯಕ್ತಿನ ಫಾಲೋ ಮಾಡಿದ್ದ ಅವರ ಇನ್ಫ್ಲುಯೆನ್ಸರ್ಸಿಗೆ, ಅಂದರೆ ಅವರ ಫಾಲೋವರ್ಸಿಗೆ ವಾಟ್ ಈಸ್ ದಟ್ ರಿಸಲ್ಟ್, ಏನು ಬರ್ಬೋದು. ಸೊ ನಾವು ಯಾರನ್ನ ಫಾಲೋ ಮಾಡ್ತೀವಿ ಅದೇ ಥರ ನಾವು ಫೇಸ್ ಮಾಡ್ತೀವಿ. ಸೊ ವಾಟ್ ದ ಹೆಲ್ ಐ ಆಮ್ ಡೂಯಿಂಗ್ ಅಂತ ಹೇಳೊಂದು ರಿಯಲೈಸೇಷನ್ ಹಿಟ್ ಆಯಿತು. ಡಿಸೈಡ್ ಮಾಡಿದೆ, ನಾನು ನೆಕ್ಸ್ಟ್ ನಾನು ಏನು ಇನ್ಫ್ಲುಯೆನ್ಸ್ ಮಾಡಿದ್ರು ಇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. ನಾನು ಏನು ಮಾಡ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ, ಐ ಡೋಂಟ್ ಟು ಪ್ರಮೋಟ್ ಎನಿ ಜಂಕ್. ಆಮೇಲೆ ನಾನು ಏನು ಯೂಸ್ ಮಾಡ್ತಾ ಇಲ್ಲ ಅದನ್ನ ನಾನು ಪ್ರಮೋಟ್ ಮಾಡಬಾರ್ದು. ಸೊ ಈ ಥರ ಎಲ್ಲ ಥಾಟ್ ಪ್ರೊಸೆಸ್ಸಿಗೆ ಫಿಕ್ಸ್ ಆದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಬಿಸ್ನೆಸ್ಸು ಮಾಡಲು ಚೇಂಜ್ ಮಾಡಿದೆ. ಎಲ್ಲ ಆಗುವಾಗ ಬಿಸ್ನೆಸ್ಸು ಕೊಲ್ಯಾಪ್ಸ್ ಆಯಿತು. ಸ್ವಲ್ಪ ಒಂದು 2-3 ತಿಂಗಳು ತೊಂದರೆ ಆಯಿತು. ಅಲ್ಲಿಂದ ಪೀಪಲ್ ಸ್ಟಾರ್ಟೆಡ್ ಲೈಕ್ ಕ್ರಿಟಿಸೈಸಿಂಗ್ ಮೀ. ಯಾಕಂದ್ರೆ ಕೆಲವು ಸತ್ಯಗಳನ್ನ ಹೇಳ್ಬೇಕಾದ್ರೆ, ಈಗ ನಾವು ನಮ್ಮ ಲೆನ್ಸ್ ಬೇರೆ ತರ ಇರ್ಬೇಕಾದ್ರೆ ಯಾರಾದ್ರೂ ಒಂದ್ಬಿಟ್ಟು ಇರೋದನ್ನ ಇದ್ದಾಗೆ ಎದ್ದು ಹೇಳಿದ್ರೆ ಎದ್ದು ಬಂದು ಎದೆಗೋದು ಅಂತ ಆಗುತ್ತಲ್ಲ. ಸೊ ದಟ್ ಈಸ್ ಹೌ ಐ ರಿಯಲೈಸ್. ನಾನು ಅದೇ ತರ ಮಾಡುವಾಗ ಬೇರೆಯವ್ರಿಗೆ ಅದು ಹರ್ಟ್ ಆಗ್ತಾ ಇದೆ. ಲೈಕ್ ಜಾಸ್ತಿ ಶುಗರ್ ಯೂಸ್ ಮಾಡಬೇಡಿ, ಜಾಸ್ತಿ ಆ ಥರ ಮಾಡಬೇಡಿ, ಈ ಥರ ಮಾಡಬೇಡಿ, ಇಟ್ ವಿಲ್ ಬಿ ಎಫೆಕ್ಟಿಂಗ್ ಅಂತ. ಯಾಕಂದ್ರೆ ನನಗೆ ತುಂಬ ಸಫರ್ ಆದಾಗ ಐ ವಾಸ್ ರಿಯಲಿ ಸಫರಿಂಗ್ ಅ ಲಾಟ್. ಆಮೇಲೆ ಸರಿ ಇನ್ಫ್ಲುಯೆನ್ಸ್ ಬಂತು, ಈ ಥರ ನಾಮಿನೇಟ್ ಆಗಿದ್ದಾರೆ ಅಂತ ಬರುವಾಗ ನನ್ನ ಮೈಂಡಲ್ಲಿ ಇದ್ದಿದ್ದ ಥಾಟ್ಸು, ಐ ಥಿಂಕ್ ಪೀಪಲ್ ಡೋಂಟ್ ರಿಯಲಿ ನನಗೆ ಸಪೋರ್ಟ್ ಮಾಡ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಇವಾಗ ಸ್ವಲ್ಪ ಎಂಟರ್ಟೈನ್ಮೆಂಟು ಅದು ಇದು ಅಂತ ಜಾಸ್ತಿ ಕೊಡ್ತಾ ಇಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ಲಾಜಿಕಲ್ಲು, ನನಗೆ ಸತ್ಯ ಏನು ಅಂತ ಹೇಳಿ ಏನು ಅಂತ ಅನ್ಸುತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಪೀಪಲ್ ಮೈಟ್ ನಾಟ್ ಲೈಕ್ ಅಂತ ಹೇಳೋ ಕಾನ್ಸೆಪ್ಟ್ ಅಲ್ಲಿ ನಾನು ಒಬ್ಬರಿಗೆ ಕೂಡ ಹೇಳಿಲ್ಲ ನನಗೆ ವೋಟ್ ಮಾಡಿ ಅಂತ. ಐ ಟೋಲ್ಡ್ ಎವ್ರಿಬಡಿ ಟು ಗೋ ಟು ದ ಕಾರ್ನಿವಲ್. ನನ್ನ ಟೀಮ್ ಅವರು ಹೋದ್ರು, ಅವರು ಡ್ಯಾನ್ಸ್ ಮಾಡಿ. ನನಗೆ ಐ ವಾಸ್ ಫೀಲಿಂಗ್ ವೆರಿ ಜಲಸ್, ನನಗೆ ಆ ಜಾಗದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಬಟ್ ನಿನ್ನೆ ನೈಟು ನನಗೊಂದು ಮೆಸೇಜ್ ಬಂತು, ವಿಡಿಯೋ ಕಳಿಸಿದ್ರು, ಸೇಯಿಂಗ್ ದಟ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್, ಫಸ್ಟ್ ಪ್ಲೇಸ್ ಬಂದಿದೆ ನಿಮಗೆ ಪೀಪಲ್ಸ್ ಚಾಯ್ಸ್ ಅವಾರ್ಡ್ ಅಂತ. ಸೊ ವೆರಿ ಗ್ರೇಟ್ಫುಲ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲ ವೋಟ್ ಮಾಡಿದವರು. ನಮ್ಮ ಅಮ್ಮ ಹೋಗಿ ಕ್ಯಾನ್ವಸ್ ಮಾಡಿದಾರೆ ಅಂತ ನನಗೆ, ಲೈಕ್ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಅಲ್ಲಿ ಇಲ್ಲಿ ಅಂತೆಲ್ಲ. ಆ್ಯಂಡ್ ನಮ್ಮ ಟೀಮ್ ಅವರು ದೇ ಹ್ಯಾವ್ ಟೋಲ್ಡ್ ದೇರ್ ಫ್ಯಾಮಿಲೀಸು, ನಮ್ಮ ವೆಲ್ ವಿಷರ್ಸು. ಆಮೇಲೆ ಆ್ಯಕ್ಚುಲಿ ನನ್ನ ಫಾಲೋವರ್ಸ್ ಇರೋರು ಡೈರೆಕ್ಟ್ ಬಂದಿಲ್ಲ, ನಾನು ಹೇಳಿಲ್ಲ ಅಂತ ಹೇಳಿದ್ರು. ಅವರು ಇಂಡೈರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ಬಿಟ್ಟು
ವೋಟ್ ಮಾಡಿಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ರು. ಆಮೇಲೆ ನಮ್ಮಲ್ಲಿ ಇದ್ದಂಥ ಹಳೆ ಎಂಪ್ಲಾಯೀಸು ಅವರು, ಸರ್ ನಿಮಗೆ ವೋಟ್ ಮಾಡಿದ್ದೀವಿ, ನಮ್ಮ ಫ್ಯಾಮಿಲಿಯಲ್ಲಿ ವೋಟ್ ಮಾಡಿಸಿದೀವಿ ಅಂತ. ಸೊ ನನಗೆ ಅನಿಸಿದ್ದು ಅಂತ ಹೇಳಿದ್ರೆ, ಜನರಿಗೆ ನಾನು ದೇ ಆರ್ ನಾಟ್ ಫೀಲಿಂಗ್ ವೆರಿ ನೆಗೆಟಿವ್, ಆಯಿತಾ. ಸೊ ದೇ ಆರ್ ಲೈಕಿಂಗ್ ಮೀ, ದೇ ಆರ್ ಲೈಕಿಂಗ್ ವಾಟ್ ಎವರ್ ಐ ಆಮ್ ಶೇರಿಂಗ್. ಕೋಕಿದು ಸಿಗ್ನಲ್ ತೋರಿಸು. ದೇ ಆರ್ ನಾಟ್ ಲೈಕಿಂಗ್ ಆ್ಯಂಡ್ ಶೇರಿಂಗ್. ಐ ಮೀನ್ ಅವ್ರು ನಾನು ಏನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ದೇ ಆರ್ ರಿಯಲಿ ಪ್ರೊಸೆಸಿಂಗ್, ದೇ ಆರ್ ಲೈಕಿಂಗ್ ಮೀ. ನನಗೆ ಕೆಲವರು ಲೇಟ್ ನೈಟ್ ಕಾಲ್ ಮಾಡ್ತಾರೆ, ಅರ್ಲಿ ಮಾರ್ನಿಂಗ್ ಕಾಲ್ ಮಾಡ್ತಾರೆ, ಮಾಡಿಬಿಟ್ಟು ನೀವು ಈ ಥರ ಮಾಡ್ತಾ ಇದ್ದೀರಲ್ಲ, ನಮ್ಗೆ ಈ ಥರ ಇರೋಕ್ಕೆ ಆಗ್ತಾ ಇಲ್ಲ, ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್ ಅಬೌಟ್ ಇಟ್, ಹಾಗೆ ಹೀಗೆ ಅಂತ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ. ಪೀಪಲ್ ಆರ್ ಅಟ್ಲೀಸ್ಟ್ ಲೇಟ್ ಆದರೂ ಪೀಪಲ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ. ಸೊ ಥ್ಯಾಂಕ್ ಯು ಸೋ ಮಚ್, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಇದು ಕ್ಯಾಮರಾ ವರ್ಕ್ ಮಾಡಿರೋದು ಕೋಕ್. ಸೊ ಕ್ಯಾಮರಾ ವರ್ಕ್ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ, ಡ್ಯಾಶ್ ಬೋರ್ಡ್ ಎಲ್ಲ ಜಾಸ್ತಿ ಕಾಣಿಸಿದ್ರೆ ಹೇಳಿ. ಸೊ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಸೊ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಇವಾಗ. ಮುಗ್ಲಿ, ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಲ್ಲ? ಯಾ. ಸೊ ವಿಲ್ ಕಂಟಿನ್ಯೂ ಡೂಯಿಂಗ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ನಾವು ಇನ್ನೂ ಹೇಳೋದು ತುಂಬ ಲೈಕ್ you're not liking it ಅಂತ ಹೇಳಿದ್ರು, ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್ ಆ್ಯಕ್ಚುಲಿ. ಸೊ ಟೇಕ್ ಕೇರ್, ಲವ್ ಯು ಆಲ್. ನಾವೀಗ ಹೊರಟಿದ್ದೀವಿ ಮೈಸೂರು, ಅಲ್ಲಿಂದ ಕೊಡಗಿಗೆ. ಬಾಯ್, ಸಿ ಯು.